ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಸಚಿವರ ನಡುವೆ ಒಂದಷ್ಟು ವಾಗ್ವಾದಗಳಾಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಬೋಸರಾಜು ಅವರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರ ನಡುವೆ ವಾಗ್ವಾದ ಆಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಸ್ವತಃ ಬೋಸರಾಜು ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಏನಾಯಿತು, ಯಾವ ಕಾರಣಕ್ಕಾಗಿ ಈ ಥರದ ವಾಗ್ವಾದಗಳಾಯ್ತು ಅಂತ? ಗಲಭಾಗ್ತಕ್ಕಂಥದ್ದು ಯಾವುದಾಗಿಲ್ಲ, ಚರ್ಚೆಗಳಾಗಿದ್ದವು. ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಬಿಟ್ಟರೆ ಯಾವುದೇ ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಯಾವುದೇ ಗಲಭಾಗಿಲ್ಲ, ಯಾವುದೇ ಡಿಸ್ಕಷನ್ ಆಗಿಲ್ಲ. ಮಾತುಕತೆ ಆಗಿದ್ದು, ಚರ್ಚೆ ಮಾಡಿದ್ವಿ. ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲ ಕ್ಷೇತ್ರಗಳ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮಾತಾಡ್ಕೊಂಡು ಒಟ್ಟುವಾಗಿ ಹೋಗ್ಬೇಕೆಂಬುದೇ ಮುಖ್ಯಮಂತ್ರಿಗಳು ಅದೇ ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಗಲಭೆ ಗಿಗಳ ಅಂತೂ ಏನಾಗಿಲ್ಲ. ವರ್ಗಾವಣೆ ವಿಚಾರಕ್ಕೆ ಗಲಾಟೆ ಆಯಿತು ಅನ್ನುವಂಥ ಚರ್ಚೆ ಇದೆ ಸರ್. ವರ್ಗಾವಣೆ ಪ್ರಶ್ನೆ ಬಂದಿಲ್ಲ, ಆ ವಿಷಯ ಚರ್ಚೆನೂ ಆಗಿಲ್ಲ. ರಾಯಚೂರು ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆ ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ, ನಾವು ಭದ್ರವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದು ಪ್ರಕಾರ ಹೋಗ್ತಾಯಿದ್ದೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ, ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈ ಮೇಲಾಸೋ ಅಂತ ಹೋಯ್ತು ಅನ್ನುವಂಥದ್ದು ನೋಡಿರಿ, ಯಾವುದೂ ಇಲ್ಲ, ಅಂಥ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಏನಂದರೆ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವ್ರ ಉದ್ದೇಶನೂ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ ಅದೇ ಸಲಹೆ ಕೊಟ್ಟರು ಅಷ್ಟೇ. ಅಲ್ಲ, ಇದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಸರ್ ಆದ ಬಳಿಕ ಆಗಿರೋದು ಎಲ್ಲ ಮಾತಾಡಿದ್ದೀವಿ ನಾವು. ಮುದ್ದೆ ಅಲ್ಲ, ಅನೇಕ ವಿಷಯಗಳಲ್ಲಿ ಚರ್ಚೆ ಆದವು. ಇದನ್ನು ಅಲ್ಲೇ CLP ಸಭೆಯಲ್ಲೇ ಆಗಿದ್ದು. CLP ಸಭೆಯಲ್ಲಿ ಮಾತಾಡಿದ್ದು ಎಲ್ಲರೂ ಅವರವ್ರ ಸಲಹೆಗಳು ಕೊಟ್ಟಿದ್ರು. ಆ ಸಲಹೆಯಂತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದರು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿದೆ ಅಂತ ಮಾತನ್ನು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಶರಣ ಪ್ರಕಾಶ್ ಅವರ ಸಂಬಂಧ ಚೆನ್ನಾಗಿದೆ ಅನ್ನೋಂಥದ್ದು ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. ಯಾವುದೇ ಗಲಾಟೆ ಏನಿಲ್ಲ ಸರ್. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಅಂತ. ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ 20 ತಿಂಗಳಲ್ಲಿ 51 ಸಲ ಹೋಗಿದ್ದೆ ಅಂತೇಳಿ ಈಗಾಗಲೇ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಕೆಲಸ ನಾವು ಮಾಡಿದೆ ನನ್ನ ಜಿಲ್ಲಾ ನನಗೇನು ಉಸ್ತುವಾರಿ ವಹಿಸಿರಲ್ಲಿ 3 ಜನಸಂಪರ್ಕ ಸಭೆ ಮಾಡಿದ್ವಿ. KDP ಮೀಟಿಂಗ್ಗಳ ಇನ್ ಟೈಮ್ನಲ್ಲಿ ಮಾಡ್ತಿದ್ವಿ. ನಮ್ದು ಯಾವುದೇ ನಮ್ಮ ಜಿಲ್ಲಾ ಬಗ್ಗೆ ನಾನು ಮಾತಾಡ್ತೀನಿ. ಭಿನ್ನಾಭಿಪ್ರಾಯಗಳು ಯಾವ ಇಲ್ಲ ಸರ್? ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಎಲ್ಲ ಹಾಗಿದ್ರೆ ಇಲ್ಲಿಗೆ ಮುಗಿದು ಹೋಯ್ತು ಸರ್. ಹಾಗಿದ್ರೆ ನಿಮ್ಮದು ಅದು ಅಭಿವೃದ್ಧಿ ವಿಚಾರದ ಅನ್ನೋದು ಬಿಟ್ಟರೆ ಮತ್ತೆ ಯಾವ ವಾಗ್ವಾದಗಳಿಲ್ಲ? ಯಾವುದಿಲ್ಲ. ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಮುಂದಕ್ಕೆ ಹೋಗ್ಬೇಕಾದ್ರೆ ಕೂಡ್ಕೊಂಡು ಹೋಗ್ಬೇಕೆಂಬುದೇ ವಿಷಯ. ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಸರ್? ರಾಯಚೂರು ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಅಂತ? ಜಿಲ್ಲಾ ಶಾಸಕರ ಸಭೆ ಏನಾದರೂ? ಅಲ್ಲ, ಅದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಬಂದಾಗ ಎಲ್ಲ ಸೇರ್ತೀವಿ. KDP ಮೀಟಿಂಗ್ ಸೇರ್ತೀವಿ, ಬೇರೆ ಕಾರ್ಯಕ್ರಮಗಳಿದ್ದರೆ ಸೇರ್ತೀವಿ, ಬೇರೆ ಯಾವುದೇ ಸಮಸ್ಯೆಗಳಿದ್ದರೆ ಎಲ್ಲರೂ ಸೇರ್ತೀವಿ, ಒಟ್ಟಾರೆ ಸೇರ್ತೀವಿ. ಅದು ಬಿಟ್ಟು ಭಿನ್ನಾಭಿಪ್ರಾಯಗಳೇನಿಲ್ಲ? ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಬರಲಿಕ್ಕೂ ಸಾಧ್ಯ ಇಲ್ಲ. ಇದಿಷ್ಟು ಬೋಸರಾಜು ಅವರ ಕ್ಲಾರಿಫಿಕೇಶನ್. ನಮ್ಮ ನಡುವೆ ಯಾವ ವಾಗ್ವಾದ ಆಗಿಲ್ಲ, ಕೇವಲ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಯಿತು ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಸಚಿವರ ನಡುವೆ ಒಂದಷ್ಟು ವಾಗ್ವಾದಗಳಾಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಬೋಸರಾಜು ಅವರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರ ನಡುವೆ ವಾಗ್ವಾದ ಆಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಸ್ವತಃ ಬೋಸರಾಜು ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಏನಾಯಿತು, ಯಾವ ಕಾರಣಕ್ಕಾಗಿ ಈ ಥರದ ವಾಗ್ವಾದಗಳಾಯ್ತು ಅಂತ? ಗಲಭಾಗ್ತಕ್ಕಂಥದ್ದು ಯಾವುದಾಗಿಲ್ಲ, ಚರ್ಚೆಗಳಾಗಿದ್ದವು. ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಬಿಟ್ಟರೆ ಯಾವುದೇ ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಯಾವುದೇ ಗಲಭಾಗಿಲ್ಲ, ಯಾವುದೇ ಡಿಸ್ಕಷನ್ ಆಗಿಲ್ಲ. ಮಾತುಕತೆ ಆಗಿದ್ದು, ಚರ್ಚೆ ಮಾಡಿದ್ವಿ. ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲ ಕ್ಷೇತ್ರಗಳ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮಾತಾಡ್ಕೊಂಡು ಒಟ್ಟುವಾಗಿ ಹೋಗ್ಬೇಕೆಂಬುದೇ ಮುಖ್ಯಮಂತ್ರಿಗಳು ಅದೇ ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಗಲಭೆ ಗಿಗಳ ಅಂತೂ ಏನಾಗಿಲ್ಲ. ವರ್ಗಾವಣೆ ವಿಚಾರಕ್ಕೆ ಗಲಾಟೆ ಆಯಿತು ಅನ್ನುವಂಥ ಚರ್ಚೆ ಇದೆ ಸರ್. ವರ್ಗಾವಣೆ ಪ್ರಶ್ನೆ ಬಂದಿಲ್ಲ, ಆ ವಿಷಯ ಚರ್ಚೆನೂ ಆಗಿಲ್ಲ. ರಾಯಚೂರು ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆ ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ, ನಾವು ಭದ್ರವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದು ಪ್ರಕಾರ ಹೋಗ್ತಾಯಿದ್ದೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ, ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈ ಮೇಲಾಸೋ ಅಂತ ಹೋಯ್ತು ಅನ್ನುವಂಥದ್ದು ನೋಡಿರಿ, ಯಾವುದೂ ಇಲ್ಲ, ಅಂಥ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಏನಂದರೆ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವ್ರ ಉದ್ದೇಶನೂ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ ಅದೇ ಸಲಹೆ ಕೊಟ್ಟರು ಅಷ್ಟೇ. ಅಲ್ಲ, ಇದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಸರ್ ಆದ ಬಳಿಕ ಆಗಿರೋದು? ಎಲ್ಲ ಮಾತಾಡಿದ್ದೀವಿ ನಾವು. ಮುದ್ದೆ ಅಲ್ಲ, ಅನೇಕ ವಿಷಯಗಳಲ್ಲಿ ಚರ್ಚೆ ಆದವು. ಇದನ್ನು ಅಲ್ಲೇ CLP ಸಭೆಯಲ್ಲೇ ಆಗಿದ್ದು. CLP ಸಭೆಯಲ್ಲಿ ಮಾತಾಡಿದ್ದು. ಎಲ್ಲರೂ ಅವರವ್ರ ಸಲಹೆಗಳು ಕೊಟ್ಟಿದ್ದರು. ಆ ಸಲಹೆಯಂತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದರು.
ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿದೆ ಅಂತ ಮಾತನ್ನು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಶರಣ್ ಪ್ರಕಾಶ್ ಅವರ ಸಂಬಂಧ ಚೆನ್ನಾಗಿದೆ ಅನ್ನುವಂಥದ್ದು. ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. ಯಾವುದು ಗಲಾಟೆ ಗಿಲಾಟೆ ಏನಿಲ್ಲ ಸರ್. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಅಂತ. ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ 20 ತಿಂಗಳಲ್ಲಿ 51 ಸಲ ಹೋಗಿದ್ದೆ ಅಂತೇಳಿ ಈಗಾಗಲೇ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಕೆಲಸ ನಾವು ಮಾಡಿದೆ ನನ್ನ ಜಿಲ್ಲಾ ನನಗೇನು ಉಸ್ತುವಾರಿ ವಹಿಸಿರಲ್ಲಿ 3 ಜನಸಂಪರ್ಕ ಸಭೆ ಮಾಡಿದ್ವಿ. KDP ಮೀಟಿಂಗ್ಗಳ ಇನ್ ಟೈಮ್ನಲ್ಲಿ ಮಾಡ್ತಿದ್ವಿ. ನಮ್ದು ಯಾವುದೇ ನಮ್ಮ ಜಿಲ್ಲಾ ಬಗ್ಗೆ ನಾನು ಮಾತಾಡ್ತೀನಿ. ಭಿನ್ನಾಭಿಪ್ರಾಯಗಳು ಯಾವ ಇಲ್ಲ ಸರ್? ಯಾವ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲ ಹಾಗಿದ್ರೆ ಇಲ್ಲಿಗೆ ಮುಗಿದು ಹೋಯ್ತು ಸರ್. ಹಾಗಿದ್ರೆ ನಿಮ್ಮದು ಅದು ಅಭಿವೃದ್ಧಿ ವಿಚಾರದ ಅನ್ನೋದು ಬಿಟ್ಟರೆ ಮತ್ತೆ ಯಾವ ವಾಗ್ವಾದಗಳಿಲ್ಲ? ಯಾವುದಿಲ್ಲ. ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಮುಂದೆ ಹೋಗ್ಬೇಕಾದ್ರೆ ಕೂಡ್ಕೊಂಡು ಹೋಗ್ಬೇಕೆಂಬುದೇ ವಿಚಾರ. ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಸರ್? ರಾಯಚೂರು ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಅಂತ, ಜಿಲ್ಲಾ ಶಾಸಕರ ಸಭೆ ಏನಾದರೂ? ಅಲ್ಲ, ಅದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಬಂದಾಗ ಎಲ್ಲ ಸೇರ್ತೀವಿ. KDP ಮೀಟಿಂಗ್ ಸೇರ್ತೀವಿ, ಬೇರೆ ಕಾರ್ಯಕ್ರಮಗಳಿದ್ರೆ ಸೇರ್ತೀವಿ, ಬೇರೆ ಯಾವುದೇ ಸಮಸ್ಯೆಗಳಿದ್ರೆ ಎಲ್ಲರೂ ಸೇರ್ತೀವಿ, ಒಟ್ಟಾರೆ ಸೇರ್ತೀವಿ. ಅದು ಬಿಟ್ಟು ಭಿನ್ನಾಭಿಪ್ರಾಯಗಳೇನಿಲ್ಲ? ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಬರಲಿಕ್ಕೂ ಸಾಧ್ಯ ಇಲ್ಲ. ಇದಿಷ್ಟು ಬೋಸರಾಜು ಅವರ ಕ್ಲಾರಿಫಿಕೇಶನ್. ನಮ್ಮ ನಡುವೆ ಯಾವ ವಾಗ್ವಾದ ಆಗಿಲ್ಲ, ಕೇವಲ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಯಿತು ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಸಚಿವರ ನಡುವೆ ಒಂದಷ್ಟು ವಾಗ್ವಾದಗಳಾಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಬೋಸರಾಜು ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ನಡುವೆ ವಾಗ್ವಾದ ಆಯಿತು ಅನ್ನುವಂಥ ಚರ್ಚೆಗಳಿದ್ದಾವೆ. ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಸ್ವತಃ ಬೋಸರಾಜು ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಏನಾಯಿತು, ಯಾವ ಕಾರಣಕ್ಕಾಗಿ ಈ ಥರದ ವಾಗ್ವಾದಗಳಾಯ್ತು ಅಂತ? ಗಲಭಾಗ್ತಕ್ಕಂಥದ್ದು ಯಾವುದಾಗಿಲ್ಲ, ಚರ್ಚೆಗಳಾಗಿದ್ದವು. ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಬಿಟ್ಟರೆ ಯಾವುದೇ ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಯಾವುದೇ ಗಲಭಾಗಿಲ್ಲ, ಯಾವುದೇ ಡಿಸ್ಕಷನ್ ಆಗಿಲ್ಲ. ಮಾತುಕತೆ ಆಗಿದ್ದು, ಚರ್ಚೆ ಮಾಡಿದ್ವಿ. ಎಲ್ಲರನ್ನೂ ಕೂಡಿಸ್ಕೊಂಡು ಎಲ್ಲ ಕ್ಷೇತ್ರಗಳ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮಾತಾಡ್ಕೊಂಡು ಒಟ್ಟುವಾಗಿ ಹೋಗ್ಬೇಕೆಂಬುದೇ ಮುಖ್ಯಮಂತ್ರಿಗಳು ಅದೇ ಸಲಹೆ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಗಲಭೆ ಜಗಳ ಅಂತೂ ಏನಾಗಿಲ್ಲ. ವರ್ಗಾವಣೆ ವಿಚಾರಕ್ಕೆ ಗಲಾಟೆ ಆಯಿತು ಅನ್ನುವಂಥದ್ದು ಚರ್ಚೆ ಇದೆ ಸರ್. ವರ್ಗಾವಣೆ ಪ್ರಶ್ನೆ ಬಂದಿಲ್ಲ, ಆ ವಿಷಯ ಚರ್ಚೆನೂ ಆಗಿಲ್ಲ. ರಾಯಚೂರು ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ, ನಾವು ಭದ್ರವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತಾಯಿದ್ದೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ, ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈ ಮೇಲಸ ಅಂತ ಹೋಯ್ತು ಅನ್ನುವಂಥದ್ದು ನೋಡ್ರಿ, ಯಾವುದೂ ಇಲ್ಲ, ಅಂಥ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಏನಂದರೆ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವ್ರ ಉದ್ದೇಶನೂ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ ಅದೇ ಸಲಹೆ ಕೊಟ್ಟರು ಅಷ್ಟೇ. ಅಲ್ಲ, ಇದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಸರ್ ಆದ ಬಳಿಕ ಆಗಿರೋದು ಎಲ್ಲ ಮಾತಾಡಿದ್ದೀವಿ. ನಮ್ಮದೇ ಅಲ್ಲ, ಅನೇಕ ವಿಷಯಗಳಲ್ಲಿ ಚರ್ಚೆ ಆದವು. ಇದನ್ನು ಅಲ್ಲೇ CLP ಸಭೆಯಲ್ಲೇ ಆಗಿದ್ದು. CLP ಸಭೆಯಲ್ಲಿ ಮಾತಾಡಿದ್ದು ಎಲ್ಲರೂ ಅವರವ್ರ ಸಲಹೆಗಳು ಕೊಟ್ಟಿದ್ರು. ಆ ಸಲಹೆಯಂತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದರು. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿದೆ ಅಂತ ಮಾತನ್ನು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಶರಣ್ ಪ್ರಕಾಶ್ ಅವರ ಸಂಬಂಧ ಚೆನ್ನಾಗಿದೆ ಅನ್ನುವಂಥದ್ದು. ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. ಯಾವುದು ಗಲಾಟೆ ಗಿಲಾಟೆ ಏನಿಲ್ಲ ಸರ್. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಅಂತ. ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ 20 ತಿಂಗಳಲ್ಲಿ 51 ಸಲ ಹೋಗಿದ್ದೆ ಅಂತೇಳಿ ಈಗಾಗಲೇ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಕೆಲಸ ನಾವು ಮಾಡಿದೆ ನನ್ನ ಜಿಲ್ಲಾ ನನಗೇನು ಉಸ್ತುವಾರಿ ವಹಿಸಿರಲ್ಲಿ 3 ಜನಸಂಪರ್ಕ ಸಭೆ ಮಾಡಿದ್ವಿ. KDP ಮೀಟಿಂಗ್ಗಳ ಇನ್ ಟೈಮ್ನಲ್ಲಿ ಮಾಡ್ತಿದ್ವಿ. ನಮ್ದು ಯಾವುದೇ ನಮ್ಮ ಜಿಲ್ಲಾ ಬಗ್ಗೆ ನಾನು ಮಾತಾಡ್ತೀನಿ. ಭಿನ್ನಾಭಿಪ್ರಾಯಗಳು ಯಾವ ಇಲ್ಲ ಸರ್? ಯಾವ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲ ಹಾಗಿದ್ರೆ ಇಲ್ಲಿಗೆ ಮುಗಿದು ಹೋಯ್ತು ಸರ್. ಹಾಗಿದ್ರೆ ನಿಮ್ಮದು ಅದು ಅಭಿವೃದ್ಧಿ ವಿಚಾರದ ಅನ್ನೋದು ಬಿಟ್ಟರೆ ಮತ್ತೆ ಯಾವ ವಾಗ್ವಾದಗಳಿಲ್ಲ? ಯಾವುದಿಲ್ಲ. ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಮುಂದೆ ಹೋಗ್ಬೇಕಾದ್ರೆ ಕೂಡ್ಕೊಂಡು ಹೋಗ್ಬೇಕೆಂಬುದೇ ವಿಚಾರ. ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಸರ್? ರಾಯಚೂರು ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಅಂತ, ಜಿಲ್ಲಾ ಶಾಸಕರ ಸಭೆ ಏನಾದರೂ? ಅಲ್ಲ, ಅದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಬಂದಾಗ ಎಲ್ಲ ಸೇರ್ತೀವಿ. KDP ಮೀಟಿಂಗ್ ಸೇರ್ತೀವಿ, ಬೇರೆ ಕಾರ್ಯಕ್ರಮಗಳಿದ್ರೆ ಸೇರ್ತೀವಿ, ಬೇರೆ ಯಾವುದೇ ಸಮಸ್ಯೆಗಳಿದ್ರೆ ಎಲ್ಲರೂ ಸೇರ್ತೀವಿ, ಒಟ್ಟಾರೆ ಸೇರ್ತೀವಿ. ಅದು ಬಿಟ್ಟು ಭಿನ್ನಾಭಿಪ್ರಾಯಗಳೇನಿಲ್ಲ? ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಬರಲಿಕ್ಕೂ ಸಾಧ್ಯ ಇಲ್ಲ. ಇದಿಷ್ಟು ಬೋಸರಾಜು ಅವರ ಕ್ಲಾರಿಫಿಕೇಶನ್. ನಮ್ಮ ನಡುವೆ ಯಾವ ವಾಗ್ವಾದ ಆಗಿಲ್ಲ, ಕೇವಲ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಯಿತು ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜು ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.